ಹೇ ಎವ್ರಿವಾನ್, ಸ್ನೇಹಿತರೆ, ಬೆಳಗ್ಗೆನೇ ಇಷ್ಟೆಲ್ಲ ಮಲ್ಲಿಗೆ ಹೂಗಳು ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ. ಎಲ್ಲ ವೆರೈಟಿ ಹೂಗಳಿದೆ, ರಾಶಿ ರಾಶಿ ಸಿಗ್ತಾ ಇದೆ. ಹೂವು ಆರಿಸೋದಕ್ಕೆ ನಾನು ಬುಟ್ಟಿನೂ ತಗೊಂಡೋಗಿರಲಿಲ್ಲ. ನೋಡಿ ಏನು ಸೈಜ್ ಇದೆ. ಇದೇ ಥರ ಎಷ್ಟೊಂದು ಹೂಗಳು, ನಾನು ಅಂದ್ಕೊಂಡಿರಲ್ಲ ಇಷ್ಟು ಬಿಡುತ್ತೆ ಅಂತ. ತಾರಸಿ ತೋಟದ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಒಳ್ಳೆ ಘಮ. ಎಲ್ಲಿಂದ ಈ ಥರ ಘಮ ಬರ್ತಾ ಇದೆಯಾ ಅಂದರೆ ಕ್ಯಾಕ್ಟಸ್ ಹೂಗಳಲ್ಲಿದು. ನೋಡೋದಕ್ಕೆ ಎಷ್ಟು ಸುಂದರವಾಗಿದೆಯೋ, ಇದ್ರ ಸುವಾಸನೆ ಅಷ್ಟೇ ಹಿತವಾಗಿದೆ. ಹೋದ ವರ್ಷ 4 ಇದ್ದು, ಈಗ ನೋಡಿ ಅದ್ರ ಮರಿಗಳೆಲ್ಲ ಎಷ್ಟು ಉತ್ಪತ್ತಿಯಾಗಿದ್ದಾವೆ ಅಂತ. ಬನ್ನಿ ತೋಟಕ್ಕೊಂದು ರೌಂಡ್ ಹಾಕೊಂಬರೋಣ. ಮಾವಿನ ಹಣ್ಣಿಂದು ಮರ ತೋರಿಸ್ತೀನಿ ಬನ್ನಿ. ಇದರೊಳಗೆ ಮಾವಿನಕಾಯಿ ಅಂತೂ ತುಂಬ ಬಿಟ್ಟಿದ್ದು, ಇನ್ನೂ ಇದೆ. ಆದರೆ ಅದು ಸ್ವಲ್ಪ ಕಾಯಿ ಹಣ್ಣಾಗಿರೋ ಅಂತ ಹಾರ್ವೆಸ್ಟ್ ಮಾಡ್ತೀನಿ. ಒಂದೊಂದೇ ಹಣ್ಣು ಹಾರ್ವೆಸ್ಟ್ ಸಿಗುತ್ತೆ. ಸೈಜ್ ಎಷ್ಟು ಅಂದರೆ ನೋಡಿ, ಮರನೇ ಬಗ್ಗೋಗಿದೆ. ಇದ್ರ ರಂಬೆಗಳು ನೋಡಿ ಎಷ್ಟು ಕೆಳಗಡೆ ಬಂದಿದೆ ಅಂತ. ಇದು ತೋತಾಪುರಿ ವೆರೈಟಿ. ಸೈಜ್ ಸೂಪರ್ ಆಗಿರುತ್ತೆ. ಹಣ್ಣು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ತುಂಬ ಅಂದರೆ ತುಂಬ ಸ್ವೀಟ್. ಸೈಜ್ ಅಂತೂ ಸೂಪರ್. ಹಣ್ಣಿಗೆ ಬಂದಿದ್ರು ಇದು ಸ್ವಲ್ಪ ಇನ್ನೂ ಚೆನ್ನಾಗಿ ಹಣ್ಣಾಗಲಿ ಅಂತ ಬಿಟ್ಟಿರ್ತೀವಿ. ಇದು ನೋಡಿ ಕೆಳಗಡೆಯಿಂದ ಓಪನ್ ಆಗ್ತಾ ಇದೆ. ಅದರಿಂದ ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ತುಂಬ ಮಳೆಯೆಲ್ಲ ಬಂದಿತ್ತು, ಬಿರುಗಾಳಿ ಥರನೂ ಬಂದಿತ್ತು. ಎಲ್ಲಿ ಉದ್ರೋಗುತ್ತೋ ಅಂತ ಭಯ ಇತ್ತು, ಆದರೆ ಏನೂ ಆಗಲಿಲ್ಲ. ಸಖತ್ ಹೆವಿನೇ ಇದೆ, ಸೂಪರ್. ಯಾರ್ಯಾರಿಗೆ ಇಷ್ಟ ಅಂತ ಹೇಳಿ, ನಿಮ್ಮ ಪರವಾಗಿ ನಾನು ತಿಂತೀನಿ. ನೆಕ್ಸ್ಟ್ ಮೇಲ್ಗಡೆ ತಾರಸಿ ತೋಟಕ್ಕೆ ಬಂದೆ. ಅಲ್ಲಿ ಸಪೋಟ ಗಿಡ ಇದೆಯಲ್ಲ, ಅದರೊಳಗೊಂದು ತುಂಬಾ ದಪ್ಪ ಸೈಜ್ದೊಂದಿತ್ತು. ಅದು ಹಣ್ಣಿಗೆ ಬಂದಿತ್ತು, ಫುಲ್ ಹಣ್ಣೇ ಆಗೋಗಿತ್ತು. ಅದನ್ನು ಇವತ್ತು ಹಾರ್ವೆಸ್ಟ್ ಮಾಡೋಣ ಅಂತ. ಹಣ್ಣಾಗಿಲ್ಲ ಅಂದಿದ್ರೆ ಇಷ್ಟು ಈಸಿಯಾಗಿ ಬರ್ತಾ ಇರಲಿಲ್ಲ. ಇದು ರೌಂಡ್ ವೆರೈಟಿದು. ಏಪ್ರಿಲ್ 21ನೇ ತಾರೀಕು. ಇವತ್ತು ಒಂದಷ್ಟು ಹಾರ್ವೆಸ್ಟ್ ಮಾಡೋಣ ಅಂತ. ಇದು ನೋಡಿ ಮಧ್ಯದಲ್ಲಿ ಫುಲ್ ತಲೆಗೆ ತಾಕುತ್ತೆ. ತಾಕಿ ಇದಕ್ಕೆ ಮಾರ್ಕ್ ಥರನೂ ಆಗೋಗಿದೆ. ಇದರೊಳಗೆ ಯಾವುದೇ ಥರ ಡ್ಯಾಮೇಜ್ ಬರಲ್ಲ. ಇದು ಅಷ್ಟೇ ಸಖತ್ ಹೆವಿಯಾಗಿದೆ. ಇದು ಬೆಳೆಸಿರೋದು 200 ಲೀಟರ್ ಡ್ರಮ್ನಲ್ಲಿ. ಇದ್ರ ಫೋಟೋ ಸೆಷನ್ ಮಾಡ್ತಿದ್ನ. ಇಲ್ಲಿ ನೋಡಿ ಮಲ್ಲಿಗೆ ಹೂ ಏನು ಸೈಜ್ ಬಿಟ್ಟಿದೆ ಅಂತ. ಇದಂತೂ ನಾನು ನೋಡೇ ಇಲ್ಲ. ಸೂಪರಾಗಿದೆ. ಎಷ್ಟೊಂದು ಮೊಗ್ಗೆಲ್ಲ ಇದೆ ನೋಡಿ, ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಮಾರ್ನಿಂಗ್ ಗ್ಲೋರಿನೂ ನೋಡಿ ಎಷ್ಟೊಂದು ಬಿಡ್ತಾ ಇದೆ. ಇದಂತೂ ಗಿಡಕ್ಕೆ ಸುತ್ಕೊಂಡ್ಬಿಡುತ್ತೆ. ಸ್ವಲ್ಪ ತಿಂಗಳ ಹಿಂದೆ ಪ್ಲುಮೇರಿಯಾದು ಕಟಿಂಗ್ ನೆಟ್ಟಿದೆ. ಇದು ಪಿಂಕ್ ಕಲರ್ ಹೂ ಬಿಡುತ್ತೆ. ಈಗ ನೋಡಿ ಚಿಗುರ್ತಾ ಇದೆ, ಮೊಗ್ಗೆಲ್ಲ ಕಾಣಿಸ್ಕೊಳ್ತಾ ಇದೆ. ರೇನ್ ಲಿಲಿ ಹೂ ಅಂತೂ ಬಿಡ್ತಾನೆ ಇರುತ್ತೆ, 2-3 ಇದ್ದೇ ಇರುತ್ತೆ. ನಾನೇ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ರಂಜೈ ಹೂ ನೋಡಿ ಎಷ್ಟೊಂದು ಬಿಟ್ಟಿದೆ ಅಂತ. ಈ ಹೂ ಅಂತೂ 15-20 ದಿನ ಗಿಡದಲ್ಲಿ ಹೀಗೆ ಇರುತ್ತೆ. ಎಲ್ಲ ಕಡೆ ಇದ್ರದ್ದು ಘಮ ಆವರಿಸ್ಕೊಂಡಿರುತ್ತೆ. ಮಲ್ಲಿಗೆ ಹೂ ಎಲ್ಲ ಒಂದು ಸೀಸನ್ ಮುಗಿದಾಗ ನಾನು ಅದಕ್ಕೇನು ಮಾಡಿದೆ ಗೊತ್ತಾ, ಪಾಟಲ್ಲಿ ಸೈಡಲ್ಲಿ ಮಣ್ಣೆಲ್ಲ ತೆಗ್ದು ಜಸ್ಟ್ ನೀಮ್ ಕೇಕ್ ಪೌಡರ್ ಹಾಕಿದೆ. ಈಗ ನೋಡಿ ಮತ್ತೆ ಇನ್ನೊಂದು ರೌಂಡ್ ಮೊಗ್ಗೆಲ್ಲ ಶುರುವಾಗಿದೆ. ಮತ್ತೆ ಅಷ್ಟೊಂದು ಹೂವೆಲ್ಲ ಸಿಗುತ್ತೆ. ಈ ಸಲ ಅಂತೂ ತುಂಬ ಜಾಸ್ತಿನೇ ಬಿಟ್ಟಿದೆ. ನೋಡಿ ಮಧ್ಯದಲ್ಲಿ ಎಷ್ಟೊಂದಿದೆ ಅಂತ.
ಮಾರ್ನಿಂಗ್ ಗ್ಲೋರಿಲಿ ಈ ಕಲರ್ ಅಂತೂ ತುಂಬ ಜಾಸ್ತಿನೇ ಬಿಟ್ಟಿದೆ, ಗಿಡನೇ ಸುತ್ಕೊಂಡು ಹೊರಟೋಗುತ್ತೆ. ಇದು ನೆಕ್ಸ್ಟ್ ಡೇದ ವಿಡಿಯೋ. ಇವತ್ತಿನ ವಿಡಿಯೋ ತುಂಬಾ ಇಷ್ಟಪಟ್ಟು ಮಾಡಿರೋದು ನಿಮಗೋಸ್ಕರ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.